ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ನಟ ಶರಣ್ ಅವರು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಎಸ್ ಸರ್, ಅಭಿನಂದನ್ ಅವರು ವಾಪಸ್ ಆಗ್ತಾ ಇದ್ದಾರೆ. ನಮ್ಮ ಇಡೀ ಭಾರತದಲ್ಲಿ ಒಂದ್ ರೀತಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಹೌದು ಹೌದು, ಒಂದು ಸೆಲೆಬ್ರೇಷನ್ ಮೋಡ್ ಅಂತಂತಂದ್ರೆ ತಪ್ಪಿಲ್ಲ. ಒಂದು ವೀರ ಯೋಧನ ಆಗಮನಕ್ಕೆ ಇವತ್ತು ಇಡೀ ಭಾರತ ಇವತ್ತು ಸಜ್ಜಾಗಿದೆ. ಸೊ ಆ ಒಂದು ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲ ಚಾನಲ್ಗಳನ್ನು ಕೂಡ ನೋಡ್ತಾ ಇದ್ದೀವಿ ನಾವು. ಇದಕ್ಕಿಂತ ಒಂದು ಏನಂತೀರಿ, ಇದೊಂದು ಅವಿಸ್ಮರಣೀಯ ಕ್ಷಣ ಅಂತಂದ್ರೂ ತಪ್ಪಾಗಲ್ಲ. ಪ್ರತಿಯೊಬ್ಬರ ಭಾರತೀಯರಿಗೂ ಕೂಡ ಒಂದು ಇತಿಹಾಸದ ಚರಿತ್ರೆಯ ಒಂದು ದಿನ ಇವತ್ತು. ಆ ಥರದ ಒಂದು ಹೀರೋ ಎಂಟ್ರಿಗೋಸ್ಕರವಾಗಿ ಇಡೀ ಭಾರತ ಕಾದಿದೆ. ಅಷ್ಟೇ ಹೆಮ್ಮೆ ಇದೆ ಒಬ್ಬ ಭಾರತೀಯನಾಗಿ ನನಗೆ. ಆ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಒಬ್ಬ ಭಾರತೀಯನಾಗಿ, ಒಬ್ಬ ಕಲಾವಿದನಾಗಿ, ಒಬ್ಬ ಭಾರತೀಯನಾಗಿ ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದಿದ್ದೀನಿ ನಾನು. ಓಕೆ, ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ನೀವು ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ. ಒಂದ್ ರೀತಿ ಸಂಪೂರ್ಣವಾಗಿ ಯುದ್ಧದ ವಾತಾವರಣ ನಿರ್ಮಾಣವಾಗ್ತಾ ಇದೆ ಭಾರತ ಮತ್ತು ಪಾಕ್ ನಡುವೆ. ಎಲ್ಲೋ ಒಂದ್ ಕಡೆ ಪಾಕ್ ಶಾಂತಿಯುತ ಮಾತುಕತೆ ಕರೆದ್ರೂ ಕೂಡ ನಮ್ಮ ಭಾರತ ಅದಕ್ಕೆ ರೆಡಿ ಇಲ್ಲ. ಸೊ ಮುಂದೆ ಇದು ಯುದ್ಧನ ಅಂದ್ರೆ ಈ ದಾಳಿಯನ್ನ ಮುಂದುವರಿಸಬೇಕಾ ಅಥವಾ ಶಾಂತಿಯುತ ಮಾತುಕತೆ ನಡೆಸಿ ಇದನ್ನ ಇಲ್ಲಿಗೆ ಬಿಡಬೇಕು ಅಂತ ಅನ್ಸುತ್ತಾ ನಿಮ್ ಪ್ರಕಾರ? ಕರೆಕ್ಟ್. ಏನಂತಂದ್ರೆ ಇದೇನಾಗಬೇಕು ಅಂತ ಅನ್ನುವಂಥದ್ರ ವಿಚಾರ ಇದು ಪಾಕಿಸ್ತಾನಕ್ಕೆ ಬಿಟ್ಟಿರುತ್ತೆ. ಏನಕ್ಕೆ ಅಂತಂದ್ರೆ ಇದು ಯಾರು ಹೇಳ್ತಾರೆ ಹೇಳಿ, ಕಳ್ಳರನ್ನ ಸಾಕೊಂಡಿರುವಂಥ ವಿಚಾರ. ಸೊ ನಾವು ಹೇಳ್ತಾ ಇರೋದನ್ನು ಅಷ್ಟೇ. ಸೊ ನಿಮ್ಮಲ್ಲಿ ಕಳ್ಳರಿದ್ದಾರೆ, ಒಂದು ನಮಗೆ ಬಿಡಿ ಜವಾಬ್ದಾರಿ, ಒಂದು ನೀವು ಅವ್ರನ್ನ ನಾಶ ಮಾಡಿ, ಇಲ್ಲ ಅಂತಂದ್ರೆ ಆ ಜವಾಬ್ದಾರಿನ ನಮಗೆ ಕೊಡಿ ಅಂತನ್ನುವಂಥದ್ದು. ಸೊ ಇದಾಗಲಿಲ್ಲ, ಅದಾಗ್ತಾ ಇಲ್ಲ ಅಂತನ್ನುವಂಥ ವಿಚಾರಕ್ಕೆ ಬಂದಾಗ ಮಾತ್ರ ನೆಕ್ಸ್ಟ್ ಹಂತಕ್ಕೆ ಹೋಗಬೇಕಾ ಬೇಡವಾ ಅಂತನ್ನುವಂಥದ್ರ ವಿಚಾರ. ಸೊ ಇವತ್ತು ಅದಾಗದೇ ಇದ್ದದ್ದಕ್ಕೆ ಇಲ್ಲಿ ತನಕ ಎಷ್ಟು ಅಂತ ಕಾಯುವಂಥದ್ದು, ಎಷ್ಟು ನಷ್ಟ, ಎಷ್ಟು ದಿವಸಗಳಿಂದ, ಎಷ್ಟು ವರ್ಷಗಳಿಂದನೂ ಕೂಡ ಇದು ತಾಳ್ಮೆಯ ಹಂತ, ಇದರ ಪರೀಕ್ಷೆ ಆಗ್ತಾನೇ ಇದೆ. ಸೊ ಅದಕ್ಕೆ ಇವಾಗ ಮೊನ್ನೆ ಆದಂಥ ಈ ಪಲ್ವಾಮಾ ಘಟನೆ ಏನಿದೆ, ಸೊ ಅದಕ್ಕಿಂತ ಇನ್ನೊಂದು ದೊಡ್ಡ ಘಟನೆ ಬೇಕಾಗಿಲ್ಲ ನಮಗೆ ಡಿಸಿಷನ್ ತಗೊಳ್ಳಿಕ್ಕೆ. ಸೊ ಇವತ್ತೇನೇನು ಬೆಳವಣಿಗೆ ಆಗ್ತಾ ಇದೆ, ಇದು ನಿಜಕ್ಕೂ ಕೂಡ ಪಾಕಿಸ್ತಾನ ಎಚ್ಚೆತ್ಕೋಬೇಕು ಅಂತನ್ನುವಂಥದ್ದು ನನ್ನ ಪರ್ಸ್ಪೆಕ್ಷನ್ ಇದು. ಓಕೆ, ಮತ್ತೆ ಇಡೀ ದೇಶದ ಜನತೆ ಮೊನ್ನೆ 40 ಯೋಧರು ಸಾವನ್ನಪ್ಪಿದ್ರು. ಎಷ್ಟೋ ಜನ ಅವ್ರ ಅಪ್ಪಂದ್ರನ್ನ ಕಳ್ಕೊಂಡ್ರು, ಹೆಂಡತಿಯರು ಗಂಡಂದ್ರನ್ನ ಕಳ್ಕೊಂಡ್ರು. ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ತಕ್ಕ ಉತ್ತರವನ್ನ ನೀಡಬೇಕು. ಏನ್ ಮಾಡಿದ್ರು ಕೂಡ ಅವರು ಬಗ್ಗುತ್ತಾ ಇಲ್ಲ. 3 ದಿನ ಸುಮ್ಮನೆ ಇರ್ತಾರೆ, ಮತ್ತೊಮ್ಮೆ ಈ ರೀತಿ ದಾಳಿಗಳನ್ನ ಶುರು ಮಾಡ್ಕೊಳ್ತಾರೆ. ಸೊ ನಮ್ಮ ಭಾರತೀಯರ ಪ್ರಕಾರ ಯುದ್ಧ ನಡಿಬೇಕು, ಇವರು ಶಾಂತಿಯುತ ಮಾತುಕತೆಗೆ ಬಗ್ಗೋದಿಲ್ಲ. ಸೊ ಹೀಗಾಗಿ ಅವ್ರಿಗೊಂದು ತಕ್ಕ ಪಾಠವನ್ನ ಕಲಿಸಬೇಕು ಅನ್ನೋದು ಇಡೀ ಭಾರತೀಯರ ಆಯ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಿಜ. ಸೊ ಇವತ್ತು ಬಂದಿರುವಂತಹ, ಇವತ್ತು ನಾವು ನಿಂತಿರುವಂತ ಒಂದು ಕ್ಷಣದಲ್ಲಿ ಏನಿದೆಯಲ್ಲ, ಸೊ ಇವತ್ತು ನಾವು ಎಲ್ಲದಕ್ಕೂ ರೆಡಿ ಅಂತ ಅನ್ನುವಂಥ ಒಂದು ವಿಚಾರಕ್ಕೆ ನಾವು ಬಂದು ನಿಂತಿರುವಂಥದ್ದು ಇವತ್ತು ಪಾಕಿಸ್ತಾನಕ್ಕೆ ಮುಟ್ಟಿದೆ. ಆಮೇಲೆ ಭಾರತದ ಜೊತೆಯಲ್ಲಿ ಬಹಳಷ್ಟು ಬೇರೆ ದೇಶಗಳನ್ನು ಕೂಡ ಇದಕ್ಕೆ ಸಪೋರ್ಟ್ ಮಾಡಿರುವಂಥದ್ದು, ಈ ವಿಚಾರಕ್ಕೆ ಸಪೋರ್ಟ್ ಮಾಡಿರುವಂಥದ್ದು ಭಾರತಕ್ಕೆ ಆನೆ ಬಲ ಸಿಕ್ಕಂಥ ವಿಚಾರ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಅಭಿನಂದನ್ ಅವರ ಬಿಡುಗಡೆ ವಿಚಾರಕ್ಕೂ ಕೂಡ ಬಹಳಷ್ಟು ದೇಶಗಳು ನಮ್ಮ ಜೊತೆಯಲ್ಲಿ ನಿಂತಂಥದ್ದಾಗಿರ್ಬೋದು. ನಮ್ಮ ಭಾರತೀಯ ಸೇನೆ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಇವತ್ತು ಏರ್ಫೋರ್ಸ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಮತ್ತೆ ಶತಕೋಟಿ ಜನರ ಹಾರೈಕೆ ಆಗಿರ್ಬೋದು, ಮತ್ತೆ ಹರಕೆ ಪ್ರೇಯರ್ಸ್, ಇದೆಲ್ಲಾನು ಕೂಡ ಕಾರಣ ಆಗಿದೆ. ಸೊ ಇದೆಲ್ಲದರ ಒಟ್ಟಿನಲ್ಲಿ ಹೇಳಬೇಕು ಅಂತ ಅನ್ನೋದಾದ್ರೆ ಇವತ್ತು ಎಲ್ಲೋ ನ್ಯಾಯದ ಕಡೆ ಇಡೀ ಪ್ರಪಂಚ ಇವತ್ತು ಒಗ್ಗಟ್ಟಾಗಿ ನಿಂತಿದೆ ಅಂತ ಅನ್ನೋದಕ್ಕೆ ಇವತ್ತು ಬಿಡುಗಡೆ ಆಗ್ತಾ ಇರುವಂಥ ಅಭಿನಂದನ್ ಅವರ ಒಂದು ಘಟನೆ ಏನಿದೆ ಇದೇ ಇದಕ್ಕೆ ಸಾಕ್ಷಿ. ಏನಕ್ಕೆ ಅಂದರೆ ಯಾವತ್ತಿಗೂ ಕೂಡ ನ್ಯಾಯನೇ ಗೆಲ್ಲಬೇಕು, ನ್ಯಾಯದ ಪರವಾಗಿನೇ ಇರಬೇಕು ಅಂತನ್ನುವಂಥದ್ದು ಇವತ್ತು ಸಾಬೀತಾಗಿದೆ ಅಂತಂತಂದರೆ ಇವತ್ತು ಮತ್ತೆ ಪಾಕಿಸ್ತಾನದವರು ಮಾತುಕತೆಗೆ ಮುಂದಾಗಿ ಬರ್ತಾ ಇದ್ದಾರೆ ಅಂತ ಅನ್ನೋದು ಏನಾದ್ರು ನಿಜವಾದರೆ ಇವತ್ತು ಅವ್ರ ಮೇಲೆ ಇರುವಂಥ ಪ್ರೆಷರ್ ಆಗಿರ್ಬೋದು, ಸೊ ಬೇರೆ ದೇಶಗಳು ಅವ್ರ ಮೇಲೆ ಹಾಕಿರುವಂಥ ಒತ್ತಡನೂ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ಇವತ್ತು ನಾವು ಕೊಟ್ಟಂತ ಪ್ರತಿಕ್ರಿಯೆ ಏನಿದೆಯಲ್ಲ, ಈಗ ಸ್ವಲ್ಪ ದಿವಸಗಳಿಂದ ಆಗಿರುವಂಥ ಬೆಳವಣಿಗೆ ಏನಿದೆಯಲ್ಲ, ಇದು ಎಲ್ಲನೂ ಕೂಡ ಕಾರಣ. ಸೊ ಇದು ಕೆಟ್ಟದ್ದು ಮುಗಿಯೋದಕ್ಕೆ ಒಂದು ಕಾಲಘಟ್ಟ ಕರೆಕ್ಟಾಗಿ ಕೂಡಿ ಬಂದಿದೆಯೇನೋ ಅಂತ ಅನ್ನೋದು ನನ್ನ ಅಭಿಪ್ರಾಯ.
ಓಕೆ ಸರ್, ಮತ್ತೊಂದು ವಿಚಾರ ಏನಂದ್ರೆ ಅಭಿನಂದನ್ ಬಗ್ಗೆ ನಮಗ್ ತುಂಬಾ ಹೆಮ್ಮೆ ಅಂತ ಪಡುವಂತ ವಿಚಾರ ಏನಂದ್ರೆ, ಒಂದು ಅಭಿನಂದನ್ ಭಾರತೀಯರು ಮತ್ತೆ ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿ ಅವರು ಓದಿದ್ದಾರೆ. ನಿಜಕ್ಕೂ ನಮ್ಮ ಬೆಂಗಳೂರಿಗರಿಗೆ ಇನ್ನಷ್ಟು ಹೆಮ್ಮೆ ಪಡುವಂತ ರೀತಿ ಆಗೋಗಿದೆ. ಸೊ ಹೀಗಾಗಿ ಅಭಿನಂದನ್ ಬರೋದಕ್ಕೆ ನಮ್ಮ ಇಡೀ ಬೆಂಗಳೂರಿಗರು ಕಾಯ್ತಾ ಇದ್ದಾರೆ. ಜೊತೆಗೆ ದೇವರ ಮೊರೆ ಹೋಗಿದ್ರು, ಅಭಿನಂದನ್ ಅವರು ಸುರಕ್ಷಿತವಾಗಿ ಬರ್ಲಿ, ಇಡೀ ಭಾರತದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು, ಅದೆಲ್ಲದಕ್ಕೂ ಕೂಡ ದೇವರು ಕೂಡ ಖುಷಿ ಪಡ್ತಾ ಇದ್ದಾರೆ. ಇಷ್ಟು ಕಷ್ಟ ಪಡೋರಿಗೆ ಸಹಜವಾಗಿ ದೇವರು ಇದ್ದೇ ಇರ್ತಾರ, ನಮ್ಮದು ನಮ್ಮ ಭಾವನೆ. ಸೊ ಏನ್ ಹೇಳ್ತೀರಾ ಸರ್? ಸತ್ಯ, ಖಂಡಿತ ನನಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ. ಎಷ್ಟು ಇದು ಹೆಂಗೆ ಗೊತ್ತಾ, ಇದು ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಇದನ್ನು ಮಾತಾಡೋವಂಥ ಟೈಮಲ್ಲೇ ನಮಗೊಂಥರ ಗೂಸ್ಗಂಪ್ ಬರುತ್ತೆ ನಮಗೆ. ಏನಕ್ಕೆ ಅಂತಂದರೆ ಅದು ಅವರು ಪಾಕಿಸ್ತಾನದಲ್ಲಿ ಇದ್ದಂಥ ಈಗಿದ್ದಾರೆ. ಸೊ ಅವರ ಫುಟೇಜ್ಗಳನ್ನು ನೋಡಿದಂಥ ಸಮಯದಲ್ಲಿ ಇಲ್ಲ, ನೀವು ಏನಕ್ಕೆ ಬಂದಿದ್ರಿ ಅಂತ ಅನ್ನೋದನ್ನು ಕೂಡ ಅವ್ರು ಹೇಳಲಿಲ್ಲ. ಮತ್ತು ನೀವು ಯಾವ ಏರ್ಕ್ರಾಫ್ಟನ್ನು ನೀವು ಫ್ಲೈ ಮಾಡ್ತಾ ಇದ್ರಿ ಅಂತಂದ್ರೂ ಕೂಡ ನಾನು ಅದನ್ನು ಹೇಳಬಾರ್ದು ಅಂತ ಅನ್ನುವಂಥದ್ದು ಎಷ್ಟು ದಿಟ್ಟತನ ಅದರಲ್ಲಿತ್ತು ಅಂತಂದರೆ, ಎಷ್ಟು ದೇಶದ ಭಕ್ತಿ ಅಂತ ಅನ್ನೋವಂಥದ್ದು ಅವ್ರ ರಕ್ತದಲ್ಲಿ ಹೆಂಗಿದಾಗಿದೆ ಅಂತಂದು ನಮಗೆ ಅವರು ಒಂದೊಂದೊಂದು ಮಾತಿನಲ್ಲೂ ಕೂಡ ಅದು ನಮಗೆ ಕಂಡು ಬರ್ತಾ ಇತ್ತು. ಸೊ ಅವರೆಲ್ಲರೂ ಕೂಡ ನಮಗೆ ಮಾದರಿಯಾಗಿರ್ತಾರೆ. ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಹಿಂಗೆ ಅನಿಸೋವಂಥ ಒಂದು ಸ್ಟೇಟ್ಮೆಂಟ್ ಅದು. ಅಭಿನಂದನ್ ಅವರಿಗೆ ಬೆಂಗಳೂರಿನಲ್ಲಿ ಅವರು ಓದಿದ್ದಾರೆ. ಅವರು ಡೌನ್ ಸೌತ್ ಅಂತ ಅಷ್ಟೇ ಹೇಳಿದ್ರು ಅವರು. ಸೊ ಆಮೇಲೆ ನಮಗೆ ಅಂದರೆ ಅಲ್ಲಿ ಹೇಳಬಾರ್ದು ಅಂತ ಅನ್ನೋವಂಥದ್ದು ಒಂದು ವಿಚಾರ ಇತ್ತು. ಅಭಿನಂದನ್ ಅವರಿಗೆ ಒಬ್ಬ ಭಾರತೀಯನಾಗಿ ದೊಡ್ಡ ಸಲಾಂ, ಮತ್ತು ನಿಮಗೆ ಒಂದು ತುಂಬ ಹೃದಯದ ಸ್ವಾಗತ. ನಿಮಗೆ ಮತ್ತೆ ಮರಳಿಗೆ ನೀವು ನಮ್ಮ ತಾಯ್ನಾಡಿಗೆ ಬರ್ತಿದ್ದೀರಿ. ನಿಮ್ಮಂಥವ್ರನ್ನ ಪಡೆದಂಥವರು ನಾವು ಧನ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದೊಂದು ದಿವಸ ಅವ್ರನ್ನ ಭೇಟಿಯಾಗುವಂಥ ಒಂದು ಆಲೋಚನೆಯೂ ನನಗಿದೆ. ಆ ಒಂದು ಸುಕ್ಷಣ ಬೇಗ ಒದಗಿ ಬರಲಿ ಅಂತ ಅನ್ನೋವಂಥದ್ದು ನನ್ನ ಆಸೆ. ಓಕೆ, ಇಡೀ ದೇಶ ಎಷ್ಟು ಒಗ್ಗಟ್ಟಾಗಿದೆ. ಈ ಒಗ್ಗಟ್ಟನ್ನ ನೋಡ್ತಿದ್ರೆ ನಮಗೆ ಬಹಳ ಸಂತೋಷ ಇರುತ್ತೆ. ಆದ್ರೆ ಬೇರೆ ಸಂದರ್ಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ಕಿತ್ತಾಡ್ತೀವಿ. ಆದ್ರೆ ದೇಶ ಪ್ರೇಮ, ದೇಶ ಅಂತ ಬಂದಾಗ ಅಥವಾ ಯುದ್ಧ ಅಂತ ವಿಚಾರಕ್ಕೆ ಬಂದಾಗ ನಮ್ಮ ಇಡೀ ದೇಶ ಒಗ್ಗಟ್ಟಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ, ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ, ಬೇಗ ಬರ್ಲಿ ಅಂತ ನಾವು ಒಳ್ಳೆದನ್ನ ಆಶಿಸ್ತೀವಿ. ಈ ಒಗ್ಗಟ್ಟತನ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ನಮ್ಗೆ ಪ್ರತಿ ಬಾರಿನೂ ಈ ಒಗ್ಗಟ್ಟಿರ್ಲೇಬೇಕು ಎಲ್ಲಾ ವಿಚಾರಗಳಲ್ಲೂ. ಆಗ ನಮ್ಮ ಭಾರತೀಯರನ್ನ ಯಾರೂ ಮುಟ್ಟಕ್ಕಾಗೋದಿಲ್ಲ. ಏನ್ ಹೌದು, ಸತ್ಯ. ಈಗ ನೋಡಿ, ಇನ್ನು ಸ್ವಲ್ಪ ದಿವಸಗಳಿಂದ ನೀವೇ ನೋಡ್ತಾ ಇರ್ತೀರಿ, ಇಲ್ಲಿ ಯಾವ ಜಾತಿಗಳಾಗಿರ್ಬೋದು, ಯಾವ ಧರ್ಮದಾಗಿರ್ಬೋದು, ಯಾವ ಪಕ್ಷಗಳಾಗಿರ್ಬೋದು, ಯಾರೂ ಕೂಡ ಅದನ್ನು ಕೇರ್ ಮಾಡ್ತಾ ಇಲ್ಲ. ಇವತ್ತು ಎಲ್ಲರೂ ಕೂಡ ಭಾರತೀಯರು ಅಂತನ್ನುವಂಥ ಒಂದೇ ಒಂದು ನೋಷನ್ನಲ್ಲಿ ನಾವೆಲ್ಲರೂ ನಿಂತಿದ್ದೀವಿ. ಈ ಒಂದು ಒಗ್ಗಟ್ಟು ಎಲ್ಲಿ ತನಕ ನಮ್ಮ ಜೊತೆಯಲ್ಲಿರುತ್ತೆ ಅಲ್ಲಿ ತನಕ ನಮಗೆ ಖಂಡಿತವಾಗ್ಲೂ ಗೆಲುವು ಇದ್ದೇ ಇರುತ್ತೆ ಅಂತ ಅನ್ನೋದಕ್ಕೆ ಇವತ್ತಿನ ಈ ಘಟನೆಗಳೇನಾಗ್ತಾ ಇದೆ, ಇವತ್ತು ಅವ್ರು ಮಾತುಕತೆ ಕರೀತಾರೋ ಅಂಥ ವಿಚಾರ, ಸೊ ಇದೆಲ್ಲನೂ ಕೂಡ ಎಲ್ಲರಿಗೂ ಕಾಣಿಸ್ತಾ ಇರುತ್ತೆ. ಸೊ ಈ ಒಂದು ಒಗ್ಗಟ್ಟಿನ ಒಂದು ವಿಚಾರ ಏನಿದೆ ಗೊತ್ತಾ, ಇದು ಹೀಗೇ ನಿರಂತರವಾಗಿರಬೇಕು. ಈ ಥರದ ಪರಿಸ್ಥಿತಿ ಬರಲಿ ಅಥವಾ ನಾವು ನಾರ್ಮಲ್ ಇರುವಂಥ ಪರಿಸ್ಥಿತಿ ಆಗಲಿ, ಸೊ ಭಾರತೀಯರು ಯಾವಾಗಲೂ ಕೂಡ ಇದೇ ರೀತಿಯ ಒಂದು ಒಗ್ಗಟ್ಟಿನ ಒಂದು ವಿಚಾರದಲ್ಲಿದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮನ್ನು ಯಾರೂ ಕೂಡ ಇದನ್ನು ಮಾಡೋದಕ್ಕಾಗಲ್ಲ ಅಂತ ಅನ್ನುವಂಥದ್ದು. ಸೊ ಭಾರತೀಯರು ಅಂತ ಹೇಳ್ಕೊಳ್ಳೋವಂಥ ಒಂದು ಸೌಂಡಿನಲ್ಲೇ ಆ ಥರದ ಒಂದು ಶಕ್ತಿ ಇದೆ ನಮಗೆ, ಆ ಥರದೊಂದು ಪವರ್ ಇದೆ ನಮಗೆ. ಸೊ ಹೀಗಾಗಿ 120 ಕೋಟಿ ಜನ ಇರುವಂಥ ಒಂದು ದೇಶ ಇದು. ಇಷ್ಟು ಜನರ ಬಲ ನಮ್ಮಲ್ಲಿ ಇದೆ. ಸೊ ನ್ಯಾಯ ಇದೆ ನಮ್ಮ ಜೊತೆಯಲ್ಲಿ. ಆಮೇಲೆ ಅಷ್ಟು ತಾಳ್ಮೆಯ ಸಂಸ್ಕೃತಿ ನಮಗಿದೆ. ಸೊ ಇದೆಲ್ಲನೂ ಕೂಡ ಇವತ್ತು ಅವರ ಬಿಡುಗಡೆಯ ವಿಚಾರಕ್ಕೆ ಅಂತ ಬಂದಾಗ ಅದು ಒಂದು ಸಾಕ್ಷಿಯಾಗಿ ನಿಂತಿದೆ. ಸೊ ಹೀಗಾಗಿ ನಮ್ಮ ಕಲ್ಚರಲ್ಲೇ ಅದಿದೆ, ನಮ್ಮ ಸಂಸ್ಕೃತಿಯಲ್ಲಿ ಅದಿದೆ. ಸೊ ಯಾವತ್ತೂ ಕೂಡ ಭಾರತೀಯರು ನ್ಯಾಯ ಬಿಟ್ಟು ಎಲ್ಲೂ ಹೋಗಲ್ಲ, ಅನ್ಯಾಯನ ಸಹಿಸಬಾರ್ದು ಅಂತ ಅನ್ನೋದನ್ನು ಕೂಡ ನಮ್ಮ ಇದರಲ್ಲಿದೆ. ಸೊ ಹೀಗಾಗಿ ನಮ್ಗೆ ಒಳ್ಳೆಯದೇ ಆಗುತ್ತೆ ಅಂತ ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ಈಗ ಸಿನಿಮಾ ವಿಚಾರಕ್ಕೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಶರಣ್ ಸರ್ ಅಂತ ಬಂದಿದ ತಕ್ಷಣ ಸೋ ಹಂಬಲ್ಡ್ ಅಂಡ್ ಗ್ರೌಂಡೆಡ್ ಅಂತ ಹೇಳ್ತಾರೆ ಜನ. ಅದ್ರ ಜೊತೆಗೆ ನಾವು ಆರ್ಮಿಯಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ, ದೇಶ ಪ್ರೇಮಿಗಳು ಯಾವ ರೀತಿ ಅಂದ್ರೆ ನಮ್ಮ ಇಂಡಿಯನ್ ಆರ್ಮಿ ಯಾವ ರೀತಿ ಫೈಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಚಿತ್ರದ ಮುಖಾಂತರ ತೋರಿಸಿರ್ತೇವೆ. ಸೊ ಈಗ ಮುಂದೆ ಶರಣ್ ಅವ್ರಿಗೆ ಮುಂದೆ ಯಾವ್ದಾದ್ರು ಆ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡೋದೇನಾದ್ರೂ ಆಸೆ ಇದೆಯಾ ಮುಂದಿನ ದಿನಗಳಲ್ಲಿ? ಯಾರಿಗಿರಲ್ಲ ಹೇಳಿ.
ಯಾರಿಗಿರಲ್ಲ. ಮಾಡೋ ಸಿನಿಮಾ ಮಾಡೋ ವಿಚಾರ ಬೇರೆ, ಆ ಥರದ ಸಿನಿಮಾಗಳು ನೋಡೋ ಅಂಥದ್ದೇನೆ ಒಂಥರ ಮೈ ನೆವರೇಳಿಸೋವಂಥ ವಿಚಾರ ಅದು. ಏನಕ್ಕಂತಂದ್ರೆ ನಮಗೆ ಸುಮ್ಮನೆ ನೋಡಿ, ಸಿನಿಮಾ ಥಿಯೇಟರ್ನಲ್ಲಿ very soon ನಮ್ಮ ಕನ್ನಡ ಭಾಷೆಯಲ್ಲಿ ಅದೇನಾದ್ರೂ ಬರುತ್ತಾ ಮಾಡುವಂಥ ಸಮಯದಲ್ಲೇನೆ ಕನ್ನಡ ಭಾಷೆಯಲ್ಲಿ ಬರುತ್ತಾ ಸಿನಿಮಾ? ಬರಬೇಕು ಅಂತೀನಿ ನಾನು. ಓಕೆ, ಬರಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. T5 ಜೊತೆ